ಗಡ್ಡ ನೋಡ್ಬಿಟ್ರೆ ನಿಜಾನ್ ಗುರು ಖಡಕ್ ಆಗಿ ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ. ನಾವ್ ಗಡ್ಡ ಬಿಟ್ರೆ ಪೊರ್ಕಿ ನನ್ ಮಕ್ಳು. ನನ್ ಮಗನೇ ಒಳಗಡೆ ಹಾವು ಇವೆಲ್ಲ ಇರ್ತವೆ ಕಣೋ. ರಿಯಲ್ ಹಾವುಗಳು. ನನ್ಗೆ ಕೇರಳದಲ್ಲಿ ಇಷ್ಟ ಆಗದಿರೋದು ಒಂದೇ ಒಂದು ಏನು ಅಂತ ಅಂದ್ರೆ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನನ್ನ ಜೊತೆ ರಾಕೇಶ್ ಇದ್ದಾನೆ, ನಾನು ರಾಕೇಶ್ ಇಬ್ರು ಕೇರಳಕ್ಕೆ ಬಂದಿದ್ದೀವಿ. ಸೊ ಏನಕ್ಕೋಸ್ಕರ ಕೇರಳಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ, ಇವನ ಫ್ರೆಂಡ್ ಮನೆ ಹತ್ರ ತಯ್ಯಮ್ ನಡೀತಾ ಇದೆ. ಸೊ ತಯ್ಯಮ್ ಅಂದ್ರೆ ಏನು, ಹೇಗೆ ನಡೀತಾ ಇದನ್ನೆಲ್ಲ ಮುಂದೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಕೇರಳದಲ್ಲಿ ಒಂದಿಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ತಯ್ಯಮ್ನ ನೋಡಬೇಕು ಅಂತ ಹೇಳಿ ಇವ್ರ ಫ್ರೆಂಡ್ ಒಬ್ರು ಬರ್ತಾ ಇದಾರೆ ನಮ್ಗೆ ಇಡೀ ಕೇರಳ ತೋರಿಸೋದಕ್ಕೆ. ಸೊ ಅವ್ರು ಬಂದ ತಕ್ಷಣ ಕಾರಣ ಹತ್ತೋಣ, ಆಮೇಲೆ ಮಿಕ್ಕಿದ ವಿಷಯಗಳನ್ನೆಲ್ಲ ಮಾತಾಡ್ಕೊಂಡು ಹೋಗೋಣ. ಸೊ ಇವಾಗ ರಾಕೇಶ್ ಅವ್ರ ಫ್ರೆಂಡ್ ಬಂದಿದ್ದಾರೆ. ಬ್ರೋ, ಯುವರ್ ನೇಮ್? ಅಭಿನವ್. ಸೊ ಅಭಿನವ್ಗೆ ಇಂಗ್ಲಿಷ್ ಬರುತ್ತೆ, ಕನ್ನಡ ಬರುತ್ತಾ? ಕನ್ನಡ ಗೊತ್ತಿಲ್ಲ. ಯಾಕೆ ಸೀರಿಯಸ್ ಆಗಿ ಹೇಳ್ತೀನಿ, ಬೆಳಗ್ಗೆ ಮುಂಚೆನೆ ಎಷ್ಟು ಶಕೆ ಇದೆ ಅಂತ ಅಂದ್ರೆ. ಸೊ ಇವ್ರನ್ನ ಮಾತಾಡ್ಸೋಣ ಇವಾಗ. ಬ್ರೋ, ಟೂ ಮಚ್ ಹಾಟ್ ನೋ? ಕೇರಳ ಹಾಟ್ ಜಾಸ್ತಿ. ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಇಲ್ಲ, ಸ್ವಲ್ಪನೂ ಇಲ್ಲ. ಓಕೆ, ಹೆಂಗೆ ಹೇಳೋದು? ನನಗೆ ಮಲಯಾಳಂ ಹೇಳ್ಕೊಡಿ. ಸುಗಮಾಣೋ. ಸುಗಮಾಣೋ ಗೊತ್ತು, ಚೆನ್ನಾಗಿದ್ದೀರಾ? ಕಳಿಚೋ. ಕಳಿಚೋ. ವೆಳ್ಳಂ, ತಣ್ಣಿ, ವಾಟರ್. ಮನಸಲಾಯೋ. ದೀಸ್ ಆರ್ ದ ವರ್ಡ್ಸ್ ಐ ನೋ, ಐ ಅಂಡರ್ಸ್ಟ್ಯಾಂಡ್. ಮನಸಲಾಯೋ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಒಂದು ಮಲಯಾಳಂ ಹುಡುಗಿ ಪರಿಚಯ ಆಗಿದ್ಲು. ಆಕ್ಚುಲಿ ನಿಜ ಒಂದು ವಿಷಯ ಹೇಳ್ತೀನಿ, ಕೇರಳದಲ್ಲಿ ಹುಡುಗಿರು ಸಿಕ್ಕಾಪಟ್ಟೆ ನೋಡೋಕೆ ಮುದ್ದಾಗಿರ್ತಾರೆ. ಬೇಕಂದ್ರೆ ಅವ್ರನ್ನ ಕೇಳ್ತೀನಿ. ಇನ್ ಕೇರಳ ಗರ್ಲ್ಸ್ ವಿಲ್ ಬಿ ವೆರಿ ಬ್ಯೂಟಿಫುಲ್, ನೋ? Sari mein acha. Yes. But problem, Kerala girls marry only Kerala boys. Yeah. Huh? Definitely. Yes. So ಹೆಂಗಂದ್ರೆ ಕೇರಳದಲ್ಲಿ ಕೇರಳದವ್ರನ್ನೇ ಮದುವೆ ಆಗೋದು. ನಮ್ಮಲ್ಲಾದ್ರೆ ಹಂಗಲ್ಲ. ನಮ್ಮಲ್ಲಿ ಕೇರಳದವ್ರನ್ನ ಮದುವೆ ಆಗ್ತಾರೆ, ಹಿಂದಿಯವ್ರನ್ನೂ ಮದುವೆ ಆಗ್ತಾರೆ, ಎಲ್ರೂ ಇಷ್ಟಪಡ್ತಾರೆ, ಎಲ್ರೂ ಮದುವೆ ಆಗ್ತಾರೆ. ಬಟ್ ನಮ್ಮಲ್ಲಿ ನಮ್ಮವ್ರನ್ನೇ ಇಷ್ಟಪಡೋದು ಸತ್ತಿರ ಕಮ್ಮಿ. ಅದಕ್ಕೆ ನಾನು ರಾಕೇಶ್ ಎಲ್ಲ ಸಿಂಗಲ್ ಆಗಿರೋದು. ಏನಂತ ರಾಕೇಶ್? 100%. ಅವ್ರು ಜಾಸ್ತಿ ಹೇಳೋದೆ ಕೇರಳ ಬಾಯ್ಸ್ ಆರ್ ವೆರಿ ಕ್ಯೂಟ್. ಅವ್ರು ಈ ತರ ನಮ್ಮ ಹುಡುಗಿರೆಲ್ಲ ಈ ತರ ಗಡ್ಡ ನೋಡ್ಬಿಟ್ರೆ ನಿಜಾನ್ ಗುರು ಖಡಕ್ ಆಗಿ ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ. ನಾವ್ ಗಡ್ಡ ಬಿಟ್ರೆ ಪೊರ್ಕಿ ನನ್ ಮಕ್ಳು, ಗಡ್ಡ ಬಡ್ಸೋದಕ್ಕೆ ಕಾಸಿಲ್ವೇನೋ, ಇನ್ನೇನಂತಾರ ಪೊರ್ಕಿ, ಹಿಂಗೆಲ್ಲ ಹೇಳ್ತಾರ. ಸೊ ಏನ್ ಮಾಡಕ್ಕಾಗಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ವೇರ್ ಆರ್ ವಿ ಗೋಯಿಂಗ್? ತೊಟಡ ಬೀಚ್. ಸೊ ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಸೊ ಬೀಚ್ ಹತ್ರ ಹೋಗಿ ನೋಡೋಣ ಏನು ಅಂತ. ಅದಕ್ಕೂ ಮುಂಚೆ ನಾನೊಂದು ಹೇಳ್ಬೇಕು, ನಿಜ ಒಂದು ಖುಷಿ ಪಡೋ ವಿಚಾರ ಏನು ಅಂತಂದ್ರೆ, ಕೇರಳದಲ್ಲಿ ನೀವು ಯಾವುದೇ ಅಂಗಡಿ ಬೋರ್ಡ್ ನೋಡಿದ್ರು ಅವ್ರು ಬರೀ ಕೇರಳ ಭಾಷೆ ಅಂದ್ರೆ ಮಲಯಾಳಂ ಭಾಷೆನಲ್ಲೇ ಬರ್ದಿರ್ತಾರೆ. ಅದು ಬಿಟ್ಟು ಇಂಗ್ಲೀಷಲ್ಲಿ ಬರೆಯೋದೆಲ್ಲ ಸೀನೇ ಇಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಲ್ತ್ಕೋ ಅಷ್ಟೇ. ನಾವಂತೂ ಬರೆಯಲ್ಲ, ಇದ್ರಲ್ಲೇ ಫಾಲೋ ಮಾಡ್ತಾರೆ. ಇವ್ರಿಗಿರೋ ಭಾಷೆ ಅಭಿಮಾನ, ಕಲ್ಚರ್ ಮೇಲೆ ಇರೋ ಅಂತ ಅಭಿಮಾನ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಫೈನಲಿ ಬೀಚ್ ಹತ್ರ ಬರ್ತಾ ಇದೀವಿ. ಸೂರ್ಯ ಆಲ್ರೆಡಿ ಮೇಲಿದ್ದಾನೆ. ಈಸಿಯಾಗಿದೆ ಬೀಚು. ಸೀರಿಯಸ್ ಆಗಿ ಬೀಚಲ್ಲಿ ಯಾರು ಇಲ್ಲ. ರಾಕೇಶ್, ನಮ್ಮ ಕರ್ನಾಟಕದಲ್ಲಿ ಬರೀ ಕೆಲವೊಂದು ಕಡೆ ಮಾತ್ರನೇ ಈ ತರ ಗಿಡಗಳನ್ನ ನೋಡ್ಬೋದು ಬೀಚ್ ಪಕ್ಕ. ಬಟ್ ಈ ತರ ಲೈನ್ಗೆ ಉದ್ದಕ್ಕೆ ಎಲ್ಲೂ ಇಲ್ಲ. ಯಾಕೆ ಅಂತ ಅಂದ್ರೆ ಗೊತ್ತಾ ಇಲ್ಲಿ ಏನಕ್ಕಿದೆ ಅಂತ ಹೇಳಿ? ವಾಟ್ ಆರ್ ದ ಬೆನಿಫಿಟ್ಸ್? ಈ ತರ ಇರೋದ್ರಿಂದ ಏನ್ ಬೆನಿಫಿಟ್ ಆಗ್ಬೋದು ನಿಮ್ ಪ್ರಕಾರ? ಗೊತ್ತಿಲ್ಲ ಮಚ್ಚ. ಈ ತರ ಇಂದ ಏನು ಬೆನಿಫಿಟ್ ಅಂತ ನೀವು ನನ್ನ ಕೇಳೋದಾದ್ರೆ, ಸೈಂಟಿಫಿಕಲಿ ಏನ್ ಬೆನಿಫಿಟ್ ಅನ್ನೋದು ದೇವರಣೆ ನನ್ಗಂತೂ ಗೊತ್ತಿಲ್ಲ. ಬಟ್ ಪ್ರೇಮಿಗಳಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ನನ್ ಮಗನೇ ಒಳಗಡೆ ಹಾವು ಇವೆಲ್ಲ ಇರ್ತವೆ ಕಣೋ. ರಿಯಲ್ ಹಾವುಗಳು. ಆಕ್ಚುಲಿ ಬೀಚು ಸಿಕ್ಕಾಪಟ್ಟೆ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರಲ್ಲ, ಕಂಪ್ಯಾರಿಟಿವ್ಲಿ. ಎಸ್. ಏನಕ್ಕೆ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ. ನಮ್ಮ ಇಡೀ ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಲಿಟ್ರಸಿ ರೇಟ್ನ ಹೊಂದಿರೋದು ಕೇರಳ ಸ್ಟೇಟ್. 96.2%. ಕೇರಳದಲ್ಲಿ ಬರೀ ಬೀಚೇ ಅಲ್ಲ, ನಾನು ಒಂದಿಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಬೀಚ್ಗಳನ್ನ ಮತ್ತು ಟೂರಿಸ್ಟ್ ಸ್ಪಾಟ್ಗಳನ್ನ. ನನಗೆ ಕೇರಳದಲ್ಲಿ ಇಷ್ಟ ಆಗದಿರೋದು ಒಂದೇ ಒಂದು ಏನು ಅಂತ ಅಂದರೆ, ಇವರ ರೆಸ್ಟೋರೆಂಟ್ಸ್ಗೆ ಹೋದಾಗ ಫುಡ್ಡು ಅವರ ಶೋಕೇಸಲ್ಲಿ ಬೋಂಡಗಳನ್ನ ಇಟ್ಟಿರ್ತಾರೆ, ಪೂರಿ ಮಾಡ್ಬಿಟ್ಟು ಶೋಕೇಸಲ್ಲಿ ಇಟ್ಟಿರ್ತಾರೆ. ಅದು ಬಿಟ್ಬಿಟ್ಟು ಟೂರಿಸ್ಟ್ ಪ್ಲೇಸ್ಗಳನ್ನ ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡ್ತಾರಪ್ಪ, ನೀಟ್ ಆ್ಯಂಡ್ ಕ್ಲೀನಾಗಿ. ಇಲ್ಲಿ ನೋಡಿ, ಯಾವುದೋ ಅಂಕಲ್ ನಂತರ ಒಂಟಿಯಾಗಿ ಬಂದು ಅವ್ರಿಗೆ ಮದುವೆ ಆಗಿದೆಯೋ? ವೈಫ್ ಇಲ್ಲೇ ಕೂತಿದ್ದಾರೆ. ನನ್ನ ಹತ್ರ ಬೇಡ ಬಾಸ್. ಸೊ ಇವಾಗ ಬೀಚ್ ಎಲ್ಲ ನೋಡಾಯ್ತು. ಸೊ ಹೊರಡೋಣ. ಫಸ್ಟ್ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ತಾ ಇದೆ, ಹೋಗಿ ಏನಾದ್ರು ತಿನ್ನೋಣ. ಸೊ ನನ್ನ ಮಸಾಲೆ ದೋಸೆ ಇವಾಗ ಬಂದಿದೆ. ಸೊ ಇವಾಗ ಬೀಚ್ ಎಲ್ಲ ಆಯ್ತು,
ನಾಷ್ಟ ಆಯ್ತು. ಇವಾಗ ನಾನು ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ರೆಡಿ ಆಗಿ ತಯ್ಯಂನ ನೋಡೋದಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ತುಂಬಾ ಜನಕ್ಕೆ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ತಯ್ಯಂ ಅಂದ್ರೆ ಏನು, ಎಷ್ಟು ರೀತಿ ತಯ್ಯಂಗಳಿದೆ, ತಯ್ಯಂ ಅನ್ನೋದು ನಿಜಾನ, ದೇವ್ರು ಮೈ ಮೇಲೆ ಬರುತ್ತಾ, ನಮ್ಮ ಕರ್ನಾಟಕದಲ್ಲಿ ಕೋಲ ಹೇಗೋ ಹಾಗೆ ತಯ್ಯಂ ಕೂಡನ, ಈ ಅಷ್ಟು ಪ್ರಶ್ನೆಗೂ ನಾನು ಉತ್ತರನ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಿಮ್ ತಲೆನಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರ್ಬೋದು, ತಯ್ಯಂ ಹೇಗ್ ಶುರುವಾಯ್ತು, ಯಾರು ಶುರು ಮಾಡಿದ್ರು ಅಂತ ಹೇಳಿ. ನಮ್ಮ ಪುರಾಣಗಳ ಪ್ರಕಾರ ನೋಡೋದಾದ್ರೆ ವಿಷ್ಣುವಿನ 6ನೇ ಅವತಾರ ಆದಂತ ಪರಶುರಾಮ ಅವರು ಈ ತಯ್ಯಂ ಅನ್ನೋ ವೇಷನ ಧರಿಸ್ತಾರೆ. ಏನಕ್ಕೋಸ್ಕರ ಧರಿಸ್ತಾರೆ ಅಂತ ಅಂದ್ರೆ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ದಂತ ಕೇರಳನ ಕಾಪಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಈ ವೇಷನ ಧರಿಸಿದ್ರು ಅಂತ ಹೇಳಿ ಪುರಾಣದ ಕಥೆಗಳನ್ನ ಹೇಳುತ್ತೆ. ಇನ್ನೊಂದು ಕತೆ ಏನ್ ಹೇಳುತ್ತೆ ಅಂದ್ರೆ ಸಮುದ್ರದಲ್ಲಿ ಕೇರಳ ಪ್ರದೇಶ ಮುಳುಗೋಗ್ತಾ ಇರ್ಬೇಕಾದ್ರೆ ಅವರ ಕೊಡ್ಲಿ ತಗೊಂಡು ಬೀಸಿದಾಗ ಕಟ್ಟಾಗಿರೋ ಶೇಪ್ ಅಲ್ಲೇ ಕೇರಳನ ನೋಡ್ಬೋದು. ಅದಕ್ಕೋಸ್ಕರನೇ ಕೇರಳನ ಕಾಪಾಡಿದ್ದು ಪರಶುರಾಮ ಅವರು, ಅದಕ್ಕೋಸ್ಕರನೇ ತಯ್ಯಂ ಮಾಡ್ತಾರೆ ಅಂತ ಒಂದಿಷ್ಟು ಜನಗಳು ಹೇಳ್ತಾರೆ. ಇನ್ನಷ್ಟು ಜನಗಳು ಅವ್ರದೇ ರೀತಿಯಲ್ಲಿ ಒಂದಿಷ್ಟು ಕಥೆಗಳನ್ನ ಹೇಳ್ತಾರೆ. ತಯ್ಯಮ್ಮು ಕೋಲ ಎರಡೂ ಒಂದೇ ಅಲ್ಲ, ತಯ್ಯಮ್ಮೇ ಬೇರೆ ಕೋಲನೇ ಬೇರೆ. ತಯ್ಯಂ ಅನ್ನೋ ಪದ ಸಂಸ್ಕೃತಿನ ದೈವಂ ಅನ್ನೋ ಪದದಿಂದ ಡಿರೈವ್ ಆಗಿರೋದು. ತಯ್ಯಂನ ನಾವು ಯೂಶಲಿ ಕೇರಳದ ನಾರ್ತ್ ಪಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಣ್ಣೂರು, ಕಾಸರಗೋಡು, ಇತ್ತೀಚೆಗೆ ನಾವು ವಯನಾಡು ಕೂಡ ತಯ್ಯಂನ ನೋಡ್ಬೋದು. ಕೇರಳದಲ್ಲಿ ಜನರು 500ಕ್ಕೂ ಹೆಚ್ಚು ತಯ್ಯಂಗಳಿದೆ ಅನ್ನೋದನ್ನ ನಂಬ್ತಾರೆ. ಇಲ್ಲಿವರೆಗೂ 456 ತಯ್ಯಂಗಳು ಡಾಕ್ಯುಮೆಂಟ್ ಆಗಿದೆ. ಏನಿವು ತಯ್ಯಂಗಳು ಅಂತ ನಿಮ್ಗೆ ಈಗ ಪ್ರಶ್ನೆ ಓಡ್ತಾ ಇರ್ಬೋದಲ್ಲ. ತಯ್ಯಂ ಅಂದ್ರೆ ದೇವ್ರು. ಹೇಗೆ ಕೃಷ್ಣ, ಗಣೇಶ, ಲಕ್ಷ್ಮಿ, ಸರಸ್ವತಿ ಅಂತ ಬೇರೆ ಬೇರೆ ದೇವ್ರುಗಳಿದೆಯೋ ಅದೇ ರೀತಿ ತಯ್ಯಮ್ಮಲ್ಲಿ 456 ದೇವರುಗಳು ಆಲ್ರೆಡಿ ಡಾಕ್ಯುಮೆಂಟ್ ಆಗಿದೆ. ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನಿಮಗೆ ಕಣ್ಣೂರು, ಕಾಸರಗೋಡಲ್ಲಿ ನಾರ್ಮಲ್ ದೇವಸ್ಥಾನ ನೋಡೋದಕ್ಕಿಂತ ಅತಿ ಹೆಚ್ಚು ತಯ್ಯಂ ದೇವಸ್ಥಾನಗಳನ್ನ ನೋಡೋದಕ್ಕೆ ಸಿಗುತ್ತೆ. ನಾವು ಯೂಶಲಿ ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿನಲ್ಲಿ ದೇವರ ವಿಗ್ರಹಗಳನ್ನ ನೋಡ್ತೀವಿ. ಆದರೆ ತಯ್ಯಂ ದೇವಸ್ಥಾನದಲ್ಲಿ ನಿಮಗೆ ಯಾವುದೇ ಥರದ ವಿಗ್ರಹಗಳಿರಲ್ಲ. ಬದಲಾಗಿ ಒಂದು ದೀಪ ಹಾಗೆ ಆಯುಧಗಳನ್ನ ನೋಡ್ಬೋದು. ಯಾರಾದ್ರೂ ಹೊಸದಾಗಿ ತಯ್ಯಂನ ನೋಡಿದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಎಲ್ಲಾ ತಯ್ಯಂಗಳು ಒಂದೇ ರೀತಿ ಕಾಣಿಸುತ್ತೆ. ಆದ್ರೆ ಪ್ರತಿಯೊಂದು ತಯ್ಯಂ ಕೂಡ ಬೇರೆ ಬೇರೆನೇ ಆಗಿರುತ್ತೆ. ಅದರ ವೇಷ ಆಗಿರ್ಬೋದು, ಅದರ ಉಡುಗೆ ತೊಡುಗೆಗಳು ಎಲ್ಲದನ್ನು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಯೂಶಲಿ ತಯ್ಯಂ ನಡೆಯೋದು ತಯ್ಯಮ್ಮಿನ ದೇವಸ್ಥಾನದಲ್ಲಿ ಹಾಗೆ ಆನ್ಸಿಸ್ಟರ್ಸ್ ಪ್ರಾಪರ್ಟಿ ಅಂದ್ರೆ ಹಿಂದಿನವರು ಉಳಿದಂತ ಮನೆಗಳಲ್ಲಿ, ಅಂದ್ರೆ ಕೇರಳದಲ್ಲಿ ಅದನ್ನ ತರವಾಡು ಅಂತ ಕರೀತಾರೆ, ಅಂಥದ್ರಲ್ಲಿ ತಯ್ಯಂನ ಮಾಡ್ತಾರೆ. ಇವತ್ತು ನಾನು ದೇವಸ್ಥಾನದಲ್ಲಿ ನಡೀತಾ ಇರುವಂತ ತಯ್ಯಂನ ನಾನು ನಿಮ್ಗೆ ತೋರ್ಸಕ್ ಹೊರಟಿದ್ದೀನಿ. ಅಲ್ಲಿ ಯಾವ್ಯಾವ ದೇವರ ಅವತಾರಗಳನ್ನ ಅವರು ಹಾಕೊಂಡು ಪರ್ಫಾರ್ಮ್ ಮಾಡ್ತಾರೆ, ಹೇಗ್ ರೆಡಿ ಆಗ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಮುಂದೆ ನೀವೇ ನೋಡಿರಂತೆ. ಇವಾಗ ತಯ್ಯಂ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನನ ಎಂಟರ್ ಆಗ್ತಿದ್ದಂಗೆ ದೇವಸ್ಥಾನದ ಮುಂದೆ ದೊಡ್ಡದಾಗಿ ಬೆಂಕಿ ಹಾಕಿದ್ರು. ಒಂದ್ ಕಡೆ ಎಲ್ರಿಗೂ ಕಾಣೋ ರೀತಿ ಮುಖಕ್ಕೆ ಬಣ್ಣ ಹಚ್ಕೊಂಡು ರೆಡಿ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಯಾರಿಗೂ ಕಾಣದಿರೋ ರೀತಿ ಮುಖಕ್ಕೆ ಬಣ್ಣ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಹೀಗೆ ಸ್ವಲ್ಪ ತಯ್ಯಂಗಳು ಎಲ್ರ ಮುಂದೆ ಕಾಣೋ ರೀತಿ ರೆಡಿ ಆಗ್ತಾರೆ. ಆದರೆ ಇನ್ನೂ ಸ್ವಲ್ಪ ತಯ್ಯಂಗಳು ಯಾರಿಗೂ ಕಾಣದಿರೋ ರೀತಿ ರೆಡಿ ಆಗ್ತಾರೆ. ಇಲ್ಲಿ ಹೊರಗಡೆ ರೆಡಿ ಆಗ್ತಿರೋ ತಯ್ಯಮ್ಮು ವಿಷ್ಣು ಮೂರ್ತಿ, ಅದೇ ಒಳಗಡೆ ರೆಡಿ ಆಗ್ತಿರೋ ತಯ್ಯಮ್ಮು ಮೂಚಿಲೊಟ್ಟು ಭಗವತಿ. ಇವತ್ತಿನ ಹೈಲೈಟೇ ಈ ಮೂಚಿಲೊಟ್ಟು ಭಗವತಿ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ಮೊದಲನೇ ತಯ್ಯಮ್ಮು ಪರ್ಫಾರ್ಮ್ ಮಾಡೋದಕ್ಕೆ ಬಂದಿದೆ. ಇದು ಕಣ್ಣನ್ ಕೋಟು ಭಗವತಿ. ಪ್ರತಿ ತಯ್ಯಮ್ಮು ಪರ್ಫಾರ್ಮ್ ಮಾಡಿದ್ಮೇಲೆ ಬಂದಿರೋಂಥ ಜನಕ್ಕೆ ಆಶೀರ್ವಾದ ಮಾಡ್ತಾರೆ. ಇವ್ರು ಏನ್ ಹೇಳ್ತಾ ಇದ್ದಾರೋ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಮಾತಾಡೋ ಅಂತ ಭಾಷೆ ಅಥವಾ ಇವ್ರು ಬಳಸೋಂಥ ಭಾಷೆ ಹಳೆ ಮಲಯಾಳಂ. ನಮ್ಮಲ್ಲಿ ಹೇಗೆ ಹಳೆಗನ್ನಡ ಅನ್ನೋದಿರುತ್ತೋ ಅದೇ ರೀತಿ ಹಳೆ ಮಲಯಾಳಂ ಭಾಷೆನ ಇವರು ಉಪಯೋಗಿಸ್ತಾರಂತೆ. ಅದಕ್ಕೆ ತುಂಬಾ ಜನಕ್ಕೆ ಇದು ಅರ್ಥ ಆಗಲ್ಲ. ಆದ್ರೂ ಇವ್ರ ಹತ್ರ ಹೋಗಿ ಆಶೀರ್ವಾದ ಪಡಿತಾರೆ. ಯಾಕಂದ್ರೆ ದೇವ್ರು ಏನೇ ಹೇಳಿದ್ರು ಒಳ್ಳೇದನ್ನೇ ಹೇಳ್ತಾ ಇರ್ತಾರೆ. ದೇವ್ರನ್ನ ಮುಟ್ಟಿದ್ವಿ ಅಥವಾ ದೇವ್ರು ನಮ್ಗೆ ಆಶೀರ್ವಾದ ಕೊಟ್ರು ಅನ್ನೋ ನಂಬಿಕೆ ಈ ಜನರದ್ದು. ಇವಾಗ ಎರಡನೇ ತಯ್ಯಂ ಪುಳಿಯೂರು ಕಾಳಿ ಎಂಟ್ರಿ ಕೊಡ್ತು. ಪ್ರತಿ ತಯ್ಯಮ್ಮು ರೆಡಿ ಆದ್ಮೇಲೆ ಅದರ ಆಭರಣ ವಸ್ತ್ರಗಳನ್ನೆಲ್ಲ ಹಾಕಿದ್ಮೇಲೆ ಅದ್ರ ಕೈಗೆ ಕನ್ನಡಿನ ಕೊಡ್ತಾರೆ. ಕನ್ನಡಿನಲ್ಲಿ ತನ್ನನ್ನು ತಾನು ನೋಡ್ತಾ ನೋಡ್ತಾ ದೇವ್ರನ್ನ ಆಹ್ವಾನ ಮಾಡ್ಕೊಳೋದಕ್ಕೆ ಶುರು ಮಾಡ್ತಾರೆ. ದೇವ್ರನ್ನ ಆಹ್ವಾನ ಮಾಡ್ಕೊಂಡಿದ್ಮೇಲೆ ಸತತವಾಗಿ 1 ರಿಂದ 3 ಗಂಟೆಗಳ ಕಾಲ ಕುಣಿಯೋದಕ್ಕೆ ಶುರು ಮಾಡ್ತಾರೆ.
ಇಡೀ ದೇವಸ್ಥಾನನ ಸುತ್ತಾರೆ, ಬೆಂಕಿ ಒಟ್ಟಿಗೆ ಆಟ ಆಡ್ತಾರೆ. ಎಲ್ಲದನ್ನು ಮಾಡಿದ್ಮೇಲೆ ಒಂದ್ ಕಡೆ ಬಂದು ಕೂತ್ಕೊಳ್ತಾರೆ. ಆಗ ಎಲ್ರೂ ಬಂದು ಈ ದೇವ್ರ ಹತ್ರ ಆಶೀರ್ವಾದ ತಗೋತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಹೋಗಿ ಆಶೀರ್ವಾದನ ತಗೊಂಡೆ. ಇದು ವಿಷ್ಣು ಮೂರ್ತಿ ತನ್ನ 2 ಕೈಗಳನ್ನ ಮೇಲೆ ಕೆತ್ಕೊಂಡು ಗಂಟೆಗಟ್ಲೆ ಕುಣಿಯುತ್ತೆ. ವಿಶೇಷ ಏನು ಅಂದ್ರೆ ಈ ದೇವರಿಗೆ ಅದರದೇ ಆದಂತ ಜಾಗ ಇರುತ್ತೆ. ಆ ಜಾಗನ ಬಿಟ್ಟು ಬೇರೆ ಯಾವ ಕಡೆನೂ ಹೋಗಲ್ಲ. ಇದ್ರ ಜಾಗದಲ್ಲೇ ಕುಣಿಯೋದು, ಇದ್ರ ಜಾಗದಲ್ಲೇ ಪೂಜೆ ಮಾಡೋದು, ಇದ್ರ ಜಾಗದಲ್ಲೇ ಬಂದಂತ ಜನರಿಗೆ ಆಶೀರ್ವಾದವನ್ನ ಕೊಡುತ್ತೆ. ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದೇ ಈ ಜಾಗದ ಫೇಮಸ್ ತಯ್ಯಂ. ಹೆಸರು ಮುಚ್ಚಿಲೋಟು ಭಗವತಿ ಅಂತ. ಕಂಪ್ಲೀಟ್ಲಿ ಹೂವಿನಿಂದ ಅಲಂಕಾರ ಮಾಡ್ಕೊಂಡು ಕೈಯಲ್ಲಿ 2 ಬೆಂಕಿ ದೀಪಗಳನ್ನ ಇಟ್ಕೊಂಡು ಇಡೀ ದೇವಸ್ಥಾನದ ಸುತ್ತಿ ಕುಣಿಯುತ್ತೆ. ಇದನ್ನ ನೋಡೋದಕ್ಕೆ, ಇದರ ಹತ್ರ ಆಶೀರ್ವಾದ ಪಡೆಯೋದಕ್ಕೆ ಇಡೀ ಊರಿನ ಜನರೆಲ್ಲ ಬಂದಿದ್ರು. ಇಲ್ಲಿವರೆಗೂ ಏನ್ ನೋಡಿದ್ರಿ, ಇದನ್ನ ಜಸ್ಟ್ ಟ್ರೈಲರ್ ಅಂತ ಅನ್ಬೋದು. ಇವಾಗ ಬೆಂಕಿನಲ್ಲಿ ಡ್ಯಾನ್ಸ್ ಆಡೋಂಥ ತಯ್ಯಂನ ನಾನು ನಿಮ್ಗೆ ತೋರ್ಸಕ್ ಹೊರಟಿದ್ದೀನಿ. ಹೇಗಿತ್ತು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ. ಸೊ ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಸೊ ಈ ಜಾಗ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ, ನೋಡಿ ನೀವು. ಈಗ ಟೈಮ್ 3 ಗಂಟೆ. ಒಂದ್ ಕಡೆ ಸೌದೆಗೆ ಬೆಂಕಿ ಹಾಕಿ ಅದನ್ನ ಒಡೆದು ಕೆಂಡ ಮಾಡಿ, ಆ ಕೆಂಡನ್ನ 4 ಭಾಗ ಮಾಡಿ ಬರೋ ತೆಂಗಿನ ಗರಿಗಳನ್ನೆಲ್ಲ ತಂದು ಗುಡ್ಡೆ ಹಾಕ್ತಾ ಇದ್ರೆ, ಇನ್ನೊಂದ್ ಕಡೆ ಮುಖಕ್ಕೆ ಬಣ್ಣ ಹಚ್ಕೊಂಡು ರೆಡಿ ಆಗ್ತಾ ಇದಾರೆ. ಇದು ಕಂಡನಾರ್ ಕೇಳನ್ ತಯ್ಯಂ. ಬೆಂಕಿ ಮೇಲೆ ಹಾರುತ್ತೆ, ಕೆಂಡಗಳನ್ನ ತುಳಿಯುತ್ತೆ, ಕೆಂಡನ ಒದಿಯುತ್ತೆ, ಕೆಂಡದ ಮೇಲೆ ಕುಣಿಯುತ್ತೆ. ಸತ್ಯ ಹೇಳ್ತೀನಿ, ನಾನು ಮುಂದೆನೆ ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ದೆ, ನಿಮಗೆ ನೀಟಾಗಿ ವಿಜುವಲ್ಸ್ನ ತೋರಿಸೋಣ ಅಂತ. ನನಗೆ ಬೆಂಕಿ ಯಾವ ರೇಂಜ್ ಹೊಡಿತಾ ಇತ್ತು ಅಂದ್ರೆ ನನ್ನ ಕೈಯಲ್ಲಿರೋ ರೋಮ್ಗಳೆಲ್ಲ ಸುಟ್ಟೋಗ್ತಾ ಇತ್ತು. ಆದ್ರೆ ಈ ತಯ್ಯಮ್ಮು ಬೆಂಕಿ ಮೇಲೆ ಆಟ ಆಡ್ತಾ ಇರೋದನ್ನ ನೋಡಿ ನಿಜವಾಗ್ಲೂ ಶಾಕ್ ಆಗ್ತಾ ಇತ್ತು. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಬೆಳಕಲ್ಲ ದರ್ಶನ. ನೋಡಿದ್ರಲ್ಲ, ಸೊ ಇದು ಇವತ್ತಿನ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ರಾಕೇಶ್ ಇಬ್ರು ಸಿಗ್ತೀವಿ. ಅಲ್ಲಿವರೆಗೂ ನಾವಿಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.